ಹೇಳಿದ್ರೆ 40 ಲಕ್ಷ ಇವ್ರು ಕಟ್ಟಿದ. ಅಲ್ಲಿಂದ ನಮ್ದು ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ, ಕಟ್ತೇವೆ. 70% ಅಂದ್ರೆ 1,40,40,000 ಆಯ್ತು. ಆವಾಗ ಅಷ್ಟೊತ್ತಿಗೆ ನಮ್ದು ಬಿಲ್ಡಿಂಗ್ ರೆಡಿ ಆಗಿರುತ್ತೆ. ಪೊಸೆಷನ್ ಸರ್ಟಿಫಿಕೇಟ್, ಹ್ಯಾಂಡ್ ಓವರು, ಎಲ್ಲ ವಾಟರ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಎಲ್ಲ ಪ್ರಾವಿಡ್ ಆಗಿರುತ್ತೆ. ನಮ್ಗೆ ಅವನು ಕೀ ಕೊಡ್ತಾನೆ, ಇಲ್ಲಿ ಸಿಕ್ಕೋದಿಲ್ಲ. 100% ಆದ್ಮೇಲೆ ನೈ ಸಾಬ್ ಕಾಮವಾಲ ನೈ ಆಯ ಸಾಬ್ ಲಿಫ್ಟ್ ನೈ ಹುआ है. 10-15 ಫ್ಲೋರ್ ಅಲ್ಲಿ ಇರೋರೆಲ್ಲ ನಡ್ಕೊಂಡು ಒದ್ದಾಡಿದ್ದಾರೆ. ಪ್ಲಾಟಿನಮ್ ಸಿಟಿನಲ್ಲಿ ನಾನು ಒದ್ದಾಡಿದ್ದೇನೆ 1 ವರ್ಷ. ಆಯ್ತಾ? ಅಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಕರೆಕ್ಟಾ? ಸೊ ಅದಾದ ಮೇಲೆ ಯಾಕೆ ಕೊಡ್ತಾನೆ ಇವನು ಅಂತ ಹೇಳಿದ್ರೆ, ಅವನು ಅಲ್ಲಿಯವನೇ ಆಗ್ಲಿ ಹೊರದೇಶದವನೇ ಆಗ್ಲಿ 70% ಅಲ್ಲಿ ನಿಮಗೆ ಚಾವಿ ಕೊಟ್ರೆ ಎಲ್ಲಿ ಓಡೋಗ್ತೀರಾ? 70% ಅಂತೂ ನಿಮ್ಮ ದುಡ್ಡಲ್ಲಿ ಬಿದ್ದಿದೆ. 30% ನಾನು ಹೇಗೆ ಕಟ್ಟಬಹುದು? ಈ ಮನೆ ಬಾಡಿಗೆ ಕೊಡ್ತೇನೆ ನಾನು. ಹೆಚ್ಚೆ ಪ್ರಾಪರ್ಟಿ ಅಲ್ಲಿ ಮಧ್ಯದಲ್ಲಿ ಬರುತ್ತೆ. ನಾನು ಹೇಳ್ತೇನೆ, ವಿಶ್ವನಾಥ್ ಸರ್ ನಾನು ಇದನ್ನ ರೆಂಟ್ ಮಾಡ್ತೇನೆ, ನಿಮ್ದು ಬ್ಯಾಂಕ್ ಅಕೌಂಟ್ ಮಾಡಿಸ್ತೇನೆ, ನೀವು ಬೇಕು ಅಂತ ಹೇಳಿದ್ರೆ ನಾನು ವೀಸಾ ಮಾಡಿಸ್ತೇನೆ. ನೀವು ಬೆಂಗಳೂರಲ್ಲಿ ರಾಜಾಜಿನಗರ ವಾಷಪ್ ಸರ್ಕಲ್ ಅಲ್ಲಿ ಕೂತ್ಕೊಂಡು ಮೇಂಟೆನೆನ್ಸ್ ಕಟ್ಟಿ. ಒಂದು ಮೇಂಟೆನೆನ್ಸ್ ಕಟ್ಟಬೇಕು, ಇಲ್ಲ ಅಂದ್ರೆ ಬಿಲ್ಡರ್ದು EMI ಕಟ್ಟಬೇಕು. ಅಲ್ಲಿಗೇನು 100 ರೂಪಾಯಿ ಪ್ರಾಪರ್ಟಿ ನೀವು 70 ರೂಪಾಯಿನಲ್ಲಿ ನಿಮ್ ಕೈ ಕೀ ಬರುತ್ತೆ. 70% ಕಟ್ಟಿದ ಕೂಡಲೇ ನಿಮ್ಮ ಕೈಗೆ ಕೀ ಬರುತ್ತೆ. ಮಿಕ್ಕಿದ 30% ನೀವು ಬಾಡಿಗೆಯಿಂದ EMI ಮತ್ತೆ ಮೇಂಟೆನೆನ್ಸ್ ನೀವು ಕಟ್ಕೊಂಡು ಹೋಗಬಹುದು. ಅಷ್ಟು ಕಟ್ಟಿ ಕೂಡ ನಿಮ್ ಕೈಗೆ 1 ರೂಪಾಯಿ ಆದ್ರೂ ಉಳಿತದೆ. ಕೈಯಿಂದ ಏನು ಕಟ್ಟೋದು. ಆ ಕಾರಣ ಏನು? ಇವತ್ತು 8/6/26ಕ್ಕೆ ನಾನು ಫ್ಲಾಟ್ ಬುಕ್ ಮಾಡಿದೆ. 8/6/29 3 ವರ್ಷದಲ್ಲಿ ಆ ಏರಿಯಾ ಎಷ್ಟು ಬೆಳೆದಿರುತ್ತೆ, ಪ್ರಾಪರ್ಟಿ ರೇಟ್ ಎಷ್ಟು ಜಾಸ್ತಿ ಆಗಿರುತ್ತೆ. ಈ 3 ವರ್ಷದಲ್ಲೇನೆ 2 ಕೋಟಿ ಪ್ರಾಪರ್ಟಿ ಏನಿಲ್ಲ ಅಂತ ಹೇಳಿದ್ರು 2.5 3 ಕೋಟಿ ಆಗಿರುತ್ತೆ. ನಮ್ಗೆ ರೆಂಟಲ್ ಎಷ್ಟು ಬರುತ್ತೆ? ಆವಾಗ 3 ಕೋಟಿ ರೇಟ್ ಅಲ್ಲಿ ರೆಂಟ್ ಬರುತ್ತೆ. ಹೋಗಯ್ಯೋ 3 ಕೋಟಿ ಪ್ರಾಪರ್ಟಿ ಇವತ್ತು ನೀನೇನೇ 50,000 ಕೇಳ್ತಾ ಇದ್ದೀಯಾ ಅಂತ ವಿಶ್ವನಾಥ್ ಸರ್ ನಮ್ಗೆ ಹೇಳ್ತಾರೆ. ಆಯ್ತಾ? ಅಲ್ಲಿಗೆ ರೆಂಟಲ್ ಇನ್ಕಮ್ ಎಷ್ಟಾಯ್ತು? ಉದಾಹರಣೆಗೆ ಇವತ್ತು 2 ಕೋಟಿ ಇವತ್ತಿದ್ರೆ ಪ್ರಾಪರ್ಟಿ ನೀವು 20 ಲಕ್ಷ ಕೊಡ್ತೀರ ರೆಂಟ್ ವರ್ಷಕ್ಕೆ. ಅಲ್ಲಿಗೆ ಹೆಚ್ಚು ಕಮ್ಮಿ 1,80,000 ಆಯ್ತು. 3 ವರ್ಷ ಆದ್ಮೇಲೆ ನಿಮಗೆ ಕೀಕ್ ಸಿಕ್ಕುವಾಗ 3 ಕೋಟಿ ಆಗಿರುತ್ತೆ. 3 ಕೋಟಿಗೆ ನೀವೇನ್ ಮಾಡ್ತೀರಾ? 30 ಲಕ್ಷ ಸಿಕ್ಕತ್ತೆ ನಿಮ್ಗೆ ರೆಂಟ್. ಬಟ್ ನಾವು ಕಟ್ಟಿದಷ್ಟು ಸರ್ 1,40,000 ಮಾತ್ರ. ಮಿಕ್ಕಿದ್ದನ್ನ ನಾವು ಬಾಡಿಗೆನಲ್ಲಿ ಕಟ್ತೀವಿ. ಬಾಡಿಗೆನಲ್ಲಿ EMI ಕಟ್ತೀವಿ, ಬಿಲ್ಡರ್ದು ಮೇಂಟೆನೆನ್ಸ್ ಕಟ್ತೀವಿ. ಆಯ್ತಾ? ಅದಲ್ಲದೆ ನನ್ನ ಹತ್ರ ಕಾಸು ಸ್ವಲ್ಪ ನಂದು ಉಳಿತದೆ. ಪ್ಲಸ್ ಕೀ ಬಂದ ಕೂಡಲೇ ನೀವು ಅದನ್ನ ಸೇಲ್ ಮಾಡಬಹುದು. ಇವತ್ತು 2 ಕೋಟಿ ಪ್ರಾಪರ್ಟಿ ನೀವು ತಗೊಂಡು ಕಟ್ಟಿರೋದು 140, ಬಟ್ ನಿಮ್ಗೆ ಕೀ ಬರೋವರೆಗೆ ಅದು 3 ಕೋಟಿಗೆ ಹೋಗಿರುತ್ತೆ. ಕರೆಕ್ಟಾ? ಅವನಿಗೆ ಡೆವಲಪರ್ಗೆ ಒಂದು 5,000 ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. 5,000 ದಿರಹಮ್ ಅಂದ್ರೆ ಹೆಚ್ಚು ಕಮ್ಮಿ 1 ಲಕ್ಷ. ಅವನು ಕೊಟ್ಟು NOC ತಗೊಂಡು ನೀವು ವಿಶ್ವನಾಥ್ ಅವರಿಗೆ ಮಾರಬಹುದು. ಪ್ರಾಫಿಟ್ ಕಟ್ಟಿದ್ದು 1,40,000. 3 ವರ್ಷ ಆದ್ಮೇಲೆ ನಿಮ್ಗೆ 3 ವರ್ಷದಲ್ಲಿ ಕಟ್ತೀರಾ ನೀವು ಇದನ್ನ. ತಿಂಗಳಿಗೆ 1% 2 ಲಕ್ಷ. ಆಯ್ತಾ? ಅಲ್ಲಿಂದ ಮತ್ತೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರ್ತಿ 10 ಲಕ್ಷ. ಹೀಗೆ ಕಟ್ಟಿ 70% ನೀವು ಕಂಪ್ಲೀಟ್ ಮಾಡಿದ್ದೀರಾ. ಓಕೆ, 1,40,00,000 ನೀವು ಕಂಪ್ಲೀಟ್ ಮಾಡಿದ್ರಿ. ಆಮೇಲೆ ಏನಾಗುತ್ತೆ? 3 ಕೋಟಿ ಸೇಲ್ ಮಾಡ್ತೀವಿ. ಬೇಡ, 3 ಕೋಟಿ ಬಾಡಿಗೆಗೆ ನಿಮ್ಗೆ ಎಷ್ಟು ಬರುತ್ತೆ? 30 ಲಕ್ಷ ಬರುತ್ತೆ. ಕಟ್ಟಿದಷ್ಟು ಸರ್ 1,40,00,000. ನನಗೆ 30 ಲಕ್ಷ ವರ್ಷಕ್ಕೆ. ಅಲ್ಲಿ ವರ್ಷದ ಲೆಕ್ಕ ಬಾಡಿಗೆ. ನಾವು ತಿಂಗಳಿಗೆ 50,000 ಅಂತೀವಿ, 1 ಲಕ್ಷ ಅಂತೀವಲ್ಲ, ಅಲ್ಲಿ ವರ್ಷದ ಲೆಕ್ಕ. ಆಮೇಲೆ ಡಿವೈಡ್ ಆಗುತ್ತೆ. ಅವ್ನು 4 ಚೆಕ್ ಕೊಡ್ತಾನೆ, 6 ಚೆಕ್ ಕೊಡ್ತಾನೆ. ಮತ್ತೆ ಅಲ್ಲಿ ಬಾಡಿಗೆ ಚೆಕ್ ವಾಪಸ್ ಆಗೋ ಹಾಗಿಲ್ಲ. ಚೆಕ್ ಬೌನ್ಸ್ ಈಸ್ ಪನಿಷಬಲ್.
ನಾವು ಏನಿಲ್ಲ, ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ ಕೇಸ್ ಹಾಕಿ ಒಂದು ಎವಿಕ್ಷನ್ ಮಾಡಿಸ್ಬೋದು, ಒಂದು ಆ ಚೆಕ್ ಬೌನ್ಸ್ ಆಗಿ ಚೆಕ್ಗೆ ಪೇಮೆಂಟ್ ತಗೊಂಡ್ರೆ ದಟ್ ಪರ್ಸನ್ ವಿಲ್ ಸ್ಟ್ರೇಟ್ ಅವೇ ಗೋ ಟು ಜೈಲ್. ಇಟ್ ಈಸ್ ನಥಿಂಗ್ ಬಟ್ ಫ್ರೋರ್ಜರಿ. ಸರಿ, 1,40,40,00,000 3 ಕೋಟಿ ನಿಮ್ಗೆ ಪ್ರಾಫಿಟ್ ಬರೋ ಸೇಲ್ ಆದ್ರೆ ಎಷ್ಟಾಯ್ತು? 110% ನಿಮ್ಗೆ ಪ್ರಾಫಿಟ್ ಬಂದಾಗ ಆಯ್ತು. ಆಲ್ರೆಡಿ ನಾವು ಮಾಡಿದ್ದೆಷ್ಟು ಏನಿಲ್ಲ, ಸ್ವಲ್ಪ 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 ಕಟ್ಕೊಂಡು 1,40,40,00,000 ಕಟ್ಟಿದೆ, ಕೀ ಬಂತು. 3 ಕೋಟಿ ಲೆಕ್ಕದಲ್ಲಿ ನನಗೆ ಬಾಡಿಗೆ ಬರುತ್ತೆ, ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ, ವೀಸಾ ಬೇಕಂತ ಹೇಳಿದ್ರೆ ವೀಸಾ ಬರುತ್ತೆ. 15ರಿಂದ 25% ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. 15ರಿಂದ 25% ವರೆಗೆ ಅಪ್ರಿಸಿಯೇಷನ್ ಆಗುತ್ತೆ. ದಿಸ್ ಈಸ್ ಒಂದು ಸಮರಿ ಹೇಳ್ಬೇಕಂತ ಹೇಳಿದ್ರೆ, ದಿಸ್ ಈಸ್ ದುಬೈ ರಿಯಲ್ ಎಸ್ಟೇಟ್.